ಎಲ್ಲ ತರನಾಗಿಯೂ ಕೂಡ ಸಕ್ರಿಯವಾಗಿರೋದಕ್ಕೆ ಹೇಗೆ ಸಾಧ್ಯ ಆಗ್ತಾ ಇದೆ ಅನ್ನುವಂಥದ್ದು. ಹೌದು, ಖಂಡಿತ ಸರ್. ಖಂಡಿತ ಸರ್. ಸರ್ ಹಾಗೇನೆ ನಮಗೆ ಇನ್ನೊಂದು ಕೃತಿ ಅಂದ್ರೆ ತಾವು ಸಂಪಾದಕರಾಗಿರುವಂಥದ್ದು, ಬಹುಶಃ ಇದು ತುಂಬಾ ಅಚ್ಚುಮೆಚ್ಚು ಅಂತ ಅನ್ಕೊಳ್ತೀನಿ. ಎಲ್ರಿಗೂ ತುಂಬಾ ಸುಲಭವಾಗಿ, ಸುಲಲಿತವಾಗಿ ಮತ್ತೆ ಅಷ್ಟೇ ತುಂಬಾ ಆಳವಾಗಿ ಇಷ್ಟ ಆಗುವಂತ ಮತ್ತು ಅರ್ಥ ಆಗುವಂತಹ ಕೃತಿ ಕೃಷ್ಣಾ ತೀರದ ಜನಪದ ಒಗಟುಗಳು. ಬಹುಶಃ ಜನಪದ ಅಂತಂದ್ರೇನೆ ಅದು ಜನರಿಗೆ ಎಲ್ರಿಗೂ ಇಷ್ಟ ಆಗುವಂಥದ್ದು. ಹೇಳಿ ಸರ್, ಹಾಗಿತ್ತು ಈ ಒಂದು ಕೃತಿಯ ಬಗ್ಗೆ ಹೇಳಿ. ಜಾನಪದ ನನ್ನ ಬಹಳ ದೊಡ್ಡ ಆಸಕ್ತಿ ಕ್ಷೇತ್ರ ಸರ್. ಯಾಕಂದರೆ ನಮ್ಮ ತಂದೆಯವ್ರ ಮೂಲಕ ಅದು ನನಗೆ ಅದು ಒಂದು ರೀತಿಯಿಂದ ಅವರ ಬಳವಳಿಕೆ ಇರ್ಬೋದು. ಜಾನಪದ ಅಂದರೆ ನನಗೆ ಎಷ್ಟು ಆ ಜಾನಪದ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯ್ತಂದರೆ, ಕೊನೆಗೆ ನಾನು ಸಂಶೋಧನೆ ಸಹಿತ PhD ಮಹಾಪ್ರಬಂಧವನ್ನು ಜಾನಪದಲ್ಲೇ ನವೋದಯ ಕಾವ್ಯದ ಮೇಲೆ ಜಾನಪದ ಪ್ರಭಾವ ಅಂತೇಳಿ ಮಂಡಿಸಿದೆ ಅಂತ. ಹೀಗಾಗಿ ನಮ್ಮ ತಂದೆಯವರು ಗ್ರಾಮಗಳನ್ನು ಸುತ್ತಾಡಿ ಗೀತೆಗಳನ್ನು ಸಂಗ್ರಹ ಮಾಡ್ತಿರುವಂಥ ಕೆಲಸ ಮಾಡಿ ಅವರು ಪ್ರಕಟಿಸಿದಂಥ ಕಾಡು ಹೂಗಳು ಅಂತೇಳಿ ಮೈಸೂರು ವಿಶ್ವವಿದ್ಯಾಲಯ ಪ್ರಕಟ ಆಯಿತು ಸರ್ 1973ರಲ್ಲಿ. ಅದು ಆ ಹೊತ್ತಿಗೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಅದು ಪಠ್ಯ ಆಗಿತ್ತು ಅನ್ನೋಂಥದ್ದು. ಆಮೇಲೆ ಹಳ್ಳಿ ಎಬ್ಬಿಸಿದ ಹೂಬಳ್ಳಿ ಅಂತೇಳಿ ರಿವಾಯಿತ ಪದಗಳನ್ನು ಸಂಗ್ರಹ ಮಾಡಿದ್ದಾರೆ ಅವರು. ಬೆಳವಲ್ಲ ಬೆಳಕು ಅನ್ನೋಂಥ ಕಥಾ ಸಂಕಲನ ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ಅವ್ರು ಬದುಕೇ ಜಾನಪದ ಅಂತೇಳಿ ಅವರು ಒಂದು ಆತ್ಮಕಥನ ಬರೆದ್ರು, ಬದುಕೇ ಜಾನಪದ. ಅದು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಒಂದು ಜೀವನ ಚರಿತ್ರೆ ವಿಭಾಗದಲ್ಲಿ ಅವಾರ್ಡ್ ಆಯ್ತು ಸರ್. ಸಿಂಪಲಿಂಗನ ಪ್ರಶಸ್ತಿ ಅದಕ್ಕೆ ಸಿಕ್ತು ಅನ್ನೋಂಥದ್ದು. ಹೀಗಾಗಿ ತಂದೆಯವರು ಮಾಡಿತಿರುವಂಥ ಜಾನಪದ ಕಾಯಕವನ್ನು, ಯಾಕಂದ್ರೆ ಜಾನಪದ ಸಂಸ್ಕೃತಿ ಇದೆಯಲ್ಲ, ಪರಂಪರೆ ಇದೆಯಲ್ಲ. ಜಾನಪದ ಅಂದರೆ ಈ ಟ್ಯಾಕ್ಟರ್ಗಳಿಗೆ ಲಾರಿ ಹಾಕಿ ಹಾಡಾಡ್ತಾ ಅದಲ್ರಿ. ಈ ಜಾನಪದ ಅನ್ನೋದು ತಾಯಿ ತನ್ನ ಮಗಳಿಗೆ ಕಲಿಸಿಕೊಡುವಂಥ ಕಸೂತಿ, ಹಾಡು. ಒಬ್ಬ ಕೃಷಿಕ, ಒಬ್ಬ ರೈತ ತನ್ನ ಮಗನಿಗೆ ಕಲಿಸಿಕೊಡುವಂಥ ಉಳುವುದನ್ನು, ಬಿತ್ತುವುದನ್ನು ಕಲಿಸಿಕೊಡೋದು. ತಾಯಿಯಿಂದ ಇನ್ನೊಬ್ಬ ತಾಯಿ ತನ್ನ ಮಗಳಿಗೆ ಕಲಿಸುವಂಥ ಹಾಡುಗಳು, ಜೋಗುಳ ಪದಗಳು, ಸಂಸ್ಕೃತಿ, ಬೀಸುಕಲ್ಲಿನ ಪದಗಳು. ಅವ್ರು ಹೇಳ್ತಾ ಇದ್ರು, ಅವ್ರು ಬರೀ ಹಾಡ ಹೇಳ್ತಾ ಇದ್ದಿಲ್ಲ, ಒಂದು ಸಂಸ್ಕೃತಿ ಕಲಿಸ್ತಾ ಇದ್ರು. ಬೀಸುಕಲ್ಲಿನ ಪದಗಳಲ್ಲಿ ಒಂದು ಸಂಸ್ಕೃತಿ ಇತ್ತು. ತನ್ನ ಮಗಳು ಯಾವ ರೀತಿ ಇರಬೇಕು, ಗಂಡನ ಮನೆಯಲ್ಲಿ ಯಾವ ರೀತಿ, ಹಿರಿಯರೊಂದಿಗೆ ಯಾವ ರೀತಿ ನಡ್ಕೋಬೇಕು ಅನ್ನೋಂಥದ್ದು ಒಂದು ರೀತಿಯಿಂದ ನಮ್ಮ ಜನಪದ ತಾಯಂದಿರು ಕೋಲು ಹಿಡಿಯದ ಜನಸಾಮಾನ್ಯರ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರವರು. ಅವ್ರ ಕೈ ಬಡಿಗಿರಂಗಿಲ್ಲ, ಆದರೆ ನಾಲಿಗೆ ಇತ್ತಲ್ಲ. ಈ ಎಷ್ಟು ನೋಡ್ರಿ, ಈಗ ಬರ್ತಾನ ಈಗೆಲ್ಲ ಬೀಸುಕಲ್ಲು ಅವು ಎಲ್ಲ ಹೋಗಿ ಮರೆಯಾಗಿ ಗಿರಿನ ಬಂದವ್ರಿ. ಬೀಸುಕಲ್ಲ ಇರುವಂಥ ಸಂದರ್ಭ ನಮ್ಮ ಹಳ್ಳಿ ಒಳಗೆ ಇವತ್ತಿಗೂ ದೊಡ್ಡ ದೊಡ್ಡ ಮನೆ ರೀ, ಕೂಡು ಕುಟುಂಬ, ಸುಮಾರು 40-50 ಮಂದಿ ಮನ್ಯಾಗ ಓಡಾಡೋರು, ಹಂಗೆ 100 ಮಂದಿ ಓಡಾಡ್ತಿರ್ತಾರೆ ರೀ. ಅವು ದೊಡ್ಡ ಬೀಸುಕಲ್ಲು, ಹತ್ತಿ ಒಂದು ಕಡೆ, ಸೊಸಿ ಒಂದು ಕಡೆ, ಅರ್ಧ ಚೀಲ ಜೋಳ ನಸಕ 4 ಎದ್ದು ಬೀಸ್ಬೇಕ್ರಿ. ಬೀಸುವಂಥ ಸಂದರ್ಭ ಹಾಡ ಹಾಡ್ಕೊತ ಬೀಸ್ಬೇಕಲ್ಲ. ಎಷ್ಟು ಹಾಡು ಅವ್ರದ್ರಿ, ಒಂದು ಹತ್ತಿ ಒಂದು ಹಾಡು ಹಾಡಬೇಕು, ಸೊಸಿ ಒಂದು ಹಾಡಾಕಿ, ಹತ್ತಿ ಒಂದು ಹಾಡಾಕಿ, ಸೊಸಿ ಒಂದು ಹಾಡಾಕಿ. ಕಾಳ ಮುಗಿದವ ನಮ್ಮ ಹಾಡ ಉಳಿದವ ನೋಡ್ರಿ. ಎಷ್ಟೊಂದು ಅವ್ರ ನಾಲಿಗಳು ಎಷ್ಟು ಹಾಡಿರ್ಬೇಕ್ರಿ ಅವ್ರಿಗೆ, ಎಷ್ಟು ತಾಯಂದಿರು ಹಾಡುಗಳು ಇರಬೇಕು. ಕಾಳ ಮುಗಿದವ ಅರ್ಧ ಚೀಲ ಜೋಳ ಮುಗಿದು ಹೋದ ಕರೆ ಅವ್ರ ಬಾಯನ ಹಾಡು ಮುಗಿಲಿಲ್ಲ. ಕಾಳು ಮುಗಿದವ ಹಾಡು ಕಾಳ ಮುಗಿದವ ನಮ್ಮ ಹಾಡ ಉಳಿದವ ಅಂತ ಹೇಳಿ ಅಷ್ಟು ಸಮೃದ್ಧವಾಗಿರುವಂಥ ಜಾನಪದ.